ಆಗಿದೆ. ಮೊದಲನೇ ಘಟ್ಟ ಬೈಕ್ ರ್ಯಾಲಿ, ತಮ್ಮೆಲ್ಲರ ಸಹಕಾರದಿಂದ ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಶಾಂತ ರೀತಿಯಿಂದ ಜರುಗಿತು. ಅದಕ್ಕಾಗಿ ಭಾಗವಹಿಸಿದ ಎಲ್ಲ ಬೈಕ್ ಸವಾರರಿಗೆ, ಸಹಾಯ ಸಹಕಾರ ನೀಡಿದ ಎಲ್ಲ ಸಮಾಜದ ಬಾಂಧವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಎರಡನೇ ಘಟ್ಟ ಬೆಳಗಾವಿ ಮಹಾನಗರದಲ್ಲಿ ರವಿವಾರ ದಿನಾಂಕ 26 ಏಪ್ರಿಲ್ 2026ರಂದು ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ, ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂಥೇಳಿ ಬಸವಪರ ಸಂಘಟನೆಗಳ ಒಕ್ಕೂಟದಿಂದ ನಿರ್ಧಾರ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಪೂರ್ವಭಾವಿ ಸಭೆಗಳನ್ನು ಮಾಡಿ ಬೆಳಗಾವಿ ಮಹಾನಗರದ 58 ವಾರ್ಡ್ಗಳಿಂದ ಹಾಗೂ ಮಹಾನಗರದ ಸುತ್ತಮುತ್ತಲಿರುವ ಎಲ್ಲ ಹಳ್ಳಿಗಳಿಂದ, ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಬಸವಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಬೆಳಗಾವಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಲಿಂಗಾಯತ ಸಂಸದರು, ಶಾಸಕರು ಎಲ್ಲರೂ ಕೂಡ ಈ ಮೆರವಣಿಗೆಗೆ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಒಂದು ಸಭೆ ಸೇರಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಮೆರವಣಿಗೆಯಲ್ಲಿ ಬೆಳಗಾವಿ ಮಹಾನಗರದ ಎಲ್ಲ ವಾರ್ಡಿನ ಸದಸ್ಯರು, ಕಾರ್ಪೊರೇಟರ್ಗಳು ಭಾಗವಹಿಸಲಿದ್ದಾರೆ. ನಮ್ಮ ಅಂದಾಜಿನ ಪ್ರಕಾರ ಈ ವರ್ಷ ಬಸವ ಜಯಂತಿಯ ಮೆರವಣಿಗೆಯಲ್ಲಿ ಸುಮಾರು 40ರಿಂದ 50 ಸಾವಿರ ಬಸವಾಭಿಮಾನಿಗಳು ಸೇರುವ ಅಂದಾಜು ಇದೆ. ಅದಕ್ಕೆ ತಕ್ಕ ಎಲ್ಲ ವ್ಯವಸ್ಥೆಗಳನ್ನು ಬಸವಪರ ಸಂಘಟನೆಯ ಒಕ್ಕೂಟದ ಪರವಾಗಿ ಈಗಾಗಲೇ ಮಾಡಲಾಗಿದೆ. 26ನೇ ತಾರೀಕಿನ ದಿನ ಸಾಯಂಕಾಲ 4 ಗಂಟೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಈ ಬೃಹತ್ ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. ಸಾಯಂಕಾಲ 4 ಗಂಟೆಗೆ ನಮ್ಮ ನಾಡಿನ ಜಿಲ್ಲೆಯ ಎಲ್ಲ ಪ್ರಮುಖ ಮಠಾಧೀಶರು, ಲಿಂಗಾಯತ ಸಮಾಜದ ಗಣ್ಯರು, ಎಲ್ಲ ಜನಪ್ರತಿನಿಧಿಗಳು, ಸಂಸದರು, ಶಾಸಕರು ಹಾಗೂ ನಮ್ಮ ನಗರ ಸೇವಕರು, ಎಲ್ಲ ಪಕ್ಷದ ರಾಜಕಾರಣಿಗಳು ಪಕ್ಷಾತೀತವಾಗಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಮೆರವಣಿಗೆಯಲ್ಲಿ ನಮ್ಮ ಬಸವಪರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಕೂಡ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಈ ಮೆರವಣಿಗೆಯಲ್ಲಿ ಕಲಾಮೇಳಗಳು ಹಾಗೂ ವಾದ್ಯ ಮೇಳಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ವಚನ ನೃತ್ಯ ರೂಪಕ, ವಚನ ಸಂಗೀತ ಇತ್ಯಾದಿ ಎಲ್ಲ ಸಾಂಸ್ಕೃತಿಕ ಸಂಘಟನೆಗಳ ಜನರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಮೆರವಣಿಗೆ ರಾಣಿ ಚೆನ್ನಮ್ಮ ವೃತ್ತದಿಂದ ಕಾಕ್ತಿವೇಸ್, ಶನಿವಾರಕೂಟ್, ಗಣಪತಿ ಗಲ್ಲಿ, ಮಾರುತಿ ಗಲ್ಲಿ, ರಾಮದೇವ್ ಗಲ್ಲಿ, ಸಮಾದೇವಿ ಗಲ್ಲಿ, ಕಾಲೇಜ್ ರೋಡ್ ಮೂಲಕ ಹಾಯ್ದು GA ಹೈಸ್ಕೂಲ್ ಮೈದಾನದಲ್ಲಿ ಕೊನೆಗೊಳ್ಳಲಿದೆ. ಈ ಮುಕ್ತಾಯದ ನಂತರ ಲೇಜರ್ ಶೋ ಹಾಗೂ ಟ್ರ್ಯಾಕರ್ ಶೋಗಳನ್ನು ಕೂಡ ನಾವಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೆರವಣಿಗೆಯಲ್ಲಿ ಭಾಗವಹಿಸಿರುವ ಜನರ ಅನುಕೂಲಕ್ಕಾಗಿ ನಾವು ಕಂಬಳಿ ಕೂಟು ಹಾಗೂ ಕಾವೇರಿ ಕೋಲ್ಡ್ ಡ್ರಿಂಕ್ಸ್ನ ಮುಂಭಾಗದಲ್ಲಿ ಜನರಿಗೆ ತಂಪು ಪಾನೀಯ ಹಾಗೂ
ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಮೆರವಣಿಗೆಯ ಆಕರ್ಷಣೆ ಕೊನೆಗೆ ನಾನೀಗಾಗಲೇ ಹೇಳಿದಂತೆ ಲೇಸರ್ ಶೋ ಹಾಗೂ ಸಿಡಿಮದ್ದಿನ ಒಂದು ಪ್ರಯೋಗವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಭಕ್ತಾದಿಗಳಿಗೆ GA ಹೈಸ್ಕೂಲ್ ಮೈದಾನದಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲೆಯ ಎಲ್ಲ ಬಸವಾಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಬಸವಾಭಿಮಾನಿಗಳು ಸಕಾಲಕ್ಕೆ ಆಗಮಿಸಿ ಈ ಒಂದು ಬಸವ ಜಯಂತಿ ಮಹೋತ್ಸವದ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಶರಣು ಶರಣಾರ್ಥಿ.